ಅಮಿತ್ ಅವ್ರು ಓಪನ್ ಅಪ್ ಆಗಲಿಲ್ಲ ನಿಮ್ಮ ಹತ್ರ? ಇಲ್ಲ, ಓಪನ್ ಅಪ್ ಆಗಲಿಲ್ಲ. ಯಾಕಂದರೆ ಈಗ ಓಪನ್ ಅಪ್ ಆಗಿದ್ರೆ ಅಟ್ಲೀಸ್ಟು ಮನುಷ್ಯ ಅವನಲ್ಲಿ ಒಂದು ಈ ಮೊಗ್ಗುರವು ಹರಳುತ್ತೆ. ಅಂದರೆ ನಮ್ಮನ್ನು ಯಾರು ಕೆಣಕದೇ ಇದ್ರು, ನಮ್ಮನ್ನು ನಾವು ಯಾರು ಮಾತಾಡಿಸ್ತಾ ಇದ್ರು, ನಮ್ಮಲ್ಲಿ ಒಂದೊಂದು ಕಲೆ ಪ್ರತಿಭೆ ಅಂತ ದೇವ್ರು ಕೊಟ್ಟಿರ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಮನೆಗೆ ಹೋದ್ಮೇಲೆ ನಮ್ಮ ಮಾತು ಯಾರು ಕೇಳದೇ ಇದ್ರು, ನಮ್ಮನ್ನು ಯಾರು ಹೇಳಿದ್ರು, ನಾನು ಅಲ್ಲಿ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ. ಅಲ್ಲೇನೋ ಪಂಚಾಯತಿಗಳು ನಡೀತಾ ಇದ್ರು ಕೂಡ ಅಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ನಾನು ಅದಕ್ಕೆ ಸಂಬಂಧಿಸಿದಂತೆ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬರೀ ಮಾತಾಡೋದೊಂದೇ ಬರೋದಿಲ್ಲ ಅಲ್ಲಿ. ಬರೀ ನಾನು ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ರಂತೂ ಬರೋದಿಲ್ಲ. ಅಲ್ಲೇನು ಟಾಸ್ಕ್ಗಳಿರ್ತಾವೋ, ಏನು ಸೇರಿ ಸೇವಕರು ಇರ್ತಾವೋ, ಅದನ್ನು ಪರಿಪೂರ್ಣವಾಗಿ ನಾವು ಆ ಕೆಲಸನ ಮಾಡಬೇಕು. ಅಲ್ಲದೇ ನಾವು ಅಲ್ಲಿ ಏನೇ ಒಂದು ಅನ್ಯಾಯ ತಪ್ಪುಗಳು ನಡೆದ್ರೆ ವಿರೋಧ ವ್ಯಕ್ತಪಡಿಸಬೇಕು. ಆಮೇಲೆ ಸಮಾಜಕ್ಕೆ ಏನು ನೋಡ್ತಾ ಇದೆ ಅದಕ್ಕೆ ಒಂದು ಒಳ್ಳೆ ನಮ್ಮ ವ್ಯಕ್ತಿತ್ವದಿಂದ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಅದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು. ನಮಗೆ ಇನ್ನೊಬ್ಬರು ಬಂದು ನೀವು ಓಪನ್ ಅಪ್ ಆಗಿ ಅನ್ನೋದು ನನಗೆ ಹೇಳೋ ಅಗತ್ಯನೇ ಇರಲಿಲ್ಲ, ಏನಿಲ್ಲ. ನಾನು ಓಪನ್ ಅಪ್ ಆಗಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದು. ಸೈಲೆಂಟಾಗಿದ್ದಿದ್ರೆ ನನ್ನ ಗುರುತು ಹಿಡಿತಾ ಇದ್ದಿಲ್ಲ, ನನ್ನ ಕರಿತಾನೆ ಇದ್ದಿಲ್ಲ.